ಕಾಮಗಾರಿಗೆ ಎರಡೆರಡು ಬಾರಿ ಶಂಕುಸ್ಥಾಪನೆಯನ್ನ ಮಾಡಲಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಬಿಜೆಪಿ ಕ್ರೆಡಿಟ್ ವಾರ್ ಶುರುವಾಗಿದೆ. ನೇಕಾರ ಮಳಿಗೆ ಶಂಕುಸ್ಥಾಪನೆಯಲ್ಲಿ ಕೈ ಕಮಲ ಫೈಟ್ ಅನ್ನ ಮಾಡ್ತಾ ಇದೆ. ಜನವರಿ 7ರಂದು ಬಿಜೆಪಿ ಶಾಸಕ ಧೀರಜ್ರಿಂದ ನಡೆದಿದ್ದಂತಹ ಗುದ್ದಲಿ ಪೂಜೆ. ಶಾಸಕರಿಗೆ ಸೆಡ್ಡು ಹೊಡೆಯೋದಕ್ಕೆ ಕಾಂಗ್ರೆಸ್ನಿಂದ ಮತ್ತೆ ಗುದ್ದಲಿ ಪೂಜೆಯನ್ನ ನೆರವೇರಿಸಲಾಗಿದೆ. ಕೆಎಚ್ ಮುನಿಯಪ್ಪರನ್ನ ಕರೆಸಿ ಮತ್ತೆ ಗುದ್ದಲಿ ಪೂಜೆಯನ್ನ ಮಾಡಲಾಗಿದೆ. ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ರಾಜಕೀಯ ಬೆಳವಣಿಗೆಗಳು ಹೆಚ್ಚಾಗ್ತಾ ಇದೆ. 1 ಕೋಟಿಗೂ ಹೆಚ್ಚು ಅನುದಾನದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಮಳಿಗೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿನ ನೇಕಾರ ಮಳಿಗೆ ಒಂದೊಂದು ಮಳಿಗೆಯನ್ನ ಎರಡೆರಡು ಬಾರಿ ಗುದ್ದಲಿ ಪೂಜೆ ಮಾಡೋದು ಅವಶ್ಯಕತೆ ಏನಿತ್ತು ಅಂತ ಹೇಳಿ, ಕಾಮಗಾರಿ ಒಂದೇ ಆದ್ರೂ 2 ಬಾರಿ ಪೂಜೆ ಮಾಡುವ ಅನಿವಾರ್ಯತೆ ಏನಿತ್ತು ಅನ್ನುವಂತಹ ಪ್ರಶ್ನೆ. ಕಾಂಗ್ರೆಸ್ ಶಾಸಕರು ಜನವರಿ 7ಕ್ಕೆ ಪೂಜೆ ಮಾಡಿದ್ರು. ಈಗ ಕಾಂಗ್ರೆಸ್ನ ನಾಯಕರು ಮತ್ತೆ ಪೂಜೆ ಮಾಡ್ತಾ ಇದ್ದಾರೆ. ಅಂದ್ರೆ ಬಿಜೆಪಿ ಶಾಸಕರು ಪೂಜೆ ಮಾಡಿದಕ್ಕೆ ನಾವೇನು ಕಮ್ಮಿ ಇಲ್ಲ ಅಂತ ಹೇಳಿ ಮತ್ತೆ ಪೂಜೆ ಮಾಡ್ತಾ ಇದ್ದಾರೆ. ಈ ಯೋಜನೆಗೆ ಅನುದಾನ ತಂದವ್ರು ಯಾರು ಅಸಲಿಗೆ? ಈ ಕ್ರೆಡಿಟ್ ವಾರ್ನ ಮೂಲ ಯಾವುದು ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಸಹಜವಾಗಿಯೇ ಇದು ಪ್ರಶ್ನೆಯನ್ನ ಹುಟ್ಟು ಹಾಕತ್ತೆ. ಜನವರಿ 7ರಂದು ಶಾಸಕರು ಪೂಜೆ ಮಾಡಿದಾಗ ಸರ್ಕಾರಿ ಶಿಷ್ಟಾಚಾರ ಪಾಲನೆ ಆಗಿಲ್ಲ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಇದೀಗ ಹುಟ್ಟು ಹಾಕ್ತಾ ಇದೆ. ಈಗ ಸಚಿವರನ್ನ ಕರೆಸಿ ಮತ್ತೆ ಪೂಜೆ ಮಾಡಿಸ್ತಾ ಇರೋದ್ರ ಹಿಂದೆ ಶಾಸಕರಿಗೆ ಸೆಡ್ಡು ಹೊಡೆಯುವ ತಂತ್ರವಿದ್ಯಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. 1 ಕೋಟಿ ಅನುದಾನದ ಈ ಮಳಿಗೆ ಯಾರ ಅವಧಿಯಲ್ಲಿ ಮಂಜೂರಾಗಿತ್ತು? ಹಾಗಿದ್ರೆ ಈ ನೇಕಾರ ಮಳಿಗೆಗೆ ಮೀಸಲಿಟ್ಟಿರುವಂತಹ 1 ಕೋಟಿ ರೂಪಾಯಿ ಅನುದಾನ ಈಗಿನ ಕಾಂಗ್ರೆಸ್ ಸರ್ಕಾರದ ಅಥವಾ ಹಿಂದಿನ ಬಿಜೆಪಿ ಸರ್ಕಾರದ ದಾಖಲೆಗಳು ಏನ್ ಹೇಳುತ್ತೆ ಹಾಗಿದ್ರೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ದೊಡ್ಡಬಳ್ಳಾಪುರ ರಾಜಕಾರಣದಲ್ಲಿ ಇದು ಎಂತಹ ಬದಲಾವಣೆಗೆ ಸಾಕ್ಷಿಯಾಗಬಹುದು ಮುಂದಿನ ದಿನಗಳಲ್ಲಿ ಅಂತ ಹೇಳಿ, ಶಾಸಕರು ಪೂಜೆ ಮಾಡಿದ ಜಾಗದಲ್ಲೇ ಸಚಿವರು ಮತ್ತೆ ಗುದ್ದಲಿ ಪೂಜೆ ಮಾಡ್ತಾ ಇರೋದಕ್ಕೆ ಸ್ಥಳೀಯ ನೇಕಾರರು ಮತ್ತೆ ಈ ಮತದಾರರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದೊಂದೇ ಮಳಿಗೆಗೆ ಎರಡೆರಡು ಸಲ ಪೂಜೆ ಮಾಡೋದು ಎಷ್ಟು ಸರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸಗಳು ವೇಗವಾಗಿ ನಡಿಬೇಕು ಅಂತ ಹೇಳಿ ಜನ ಆಶಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಕಾಮಗಾರಿಗಿಂತ ಮುಂಚೆ ಕ್ರೆಡಿಟ್ ಪಡೆಯುವಂತಹ ಆತುರ ಹೆಚ್ಚಾಗ್ತಾ ಇದೆ. ದೊಡ್ಡಬಳ್ಳಾಪುರದ ಈ ಗುದ್ದಲಿ ಪೂಜೆ ಸಮರ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಕಾಮಗಾರಿ ಒಂದೇ ಆದ್ರೂ 2 ಬಾರಿ ಪೂಜೆ ಮಾಡುವಂತಹ ಅನಿವಾರ್ಯತೆ ಏನಿತ್ತು ಅಂತ? ಕ್ಷೇತ್ರದಲ್ಲಿ ಈಗ ಬಣ ರಾಜಕೀಯ ಶುರುವಾಗಿರುವಂತದ್ದು. ಅಂದ್ರೆ ಕಾಂಗ್ರೆಸ್ ಪಕ್ಷ ಒಂದ್ ಕಡೆ ಮತ್ತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರ ನಡುವೆ ಈಗ ಜಿದ್ದಾಜಿದ್ದಿ ಆಗಿರುವಂತದ್ದು. ಅಂದ್ರೆ ನೇಕಾರರ ಮಳಿಗೆ ಶಂಕುಸ್ಥಾಪನೆ ಅಂದ್ರೆ ಕಳೆದ ಭಾನುವಾರ ಅಷ್ಟೇ ಬಿಜೆಪಿ ಶಾಸಕರಾಗಿರುವಂತ ಧೀರಜ್ ಮುನ್ರಾಜ್ ಅವರು ಏನು ಭಾನುವಾರದಿಂದನೇ ಅಧಿಕಾರಿಗಳು ಯಾರು ಇರ್ಲಿಲ್ಲ, ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಯಾರು ಇರ್ಲಿಲ್ಲ. ಇದ್ರ ನಡುವೆ ಏಕಾಏಕಿ ಶಾಲಾ ಹಾಕೊಂಡ್ಬಂದು ಏನು ಗುದ್ದಲಿ ಪೂಜೆ ಮಾಡಿದಾರೆ ಅನ್ನೋ ಒಂದು ಆರೋಪದ ಮೇಲೆ ಮತ್ತೆ ಇಲ್ಲಿನ ಸ್ಥಳೀಯ ಕಾರ್ಯಕರ್ತರನ್ನ ಅಂದ್ರೆ ಏನು ಸ್ಥಳೀಯ ಪ್ರತಿನಿಧಿಗಳಾಗಿರುವಂತ ಜನಪ್ರತಿನಿಧಿಗಳನ್ನ ಈ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅಂತೇಳಿ ಕಪ್ಪು ಬಾವುಟನ್ನ ಪ್ರದರ್ಶಿಸಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತೆ ಅಲ್ಲಿನ ಮಾಜಿ ಶಾಸಕರಾಗಿರುವಂತ ವೆಂಕಟರಮಣಯ್ಯ ಅವರ ನೇತೃತ್ವದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಇದರ ನಡುವೆ ಮೊನ್ನೆ ಭಾನುವಾರ ಆಗಿದ್ದಂತ ಗುದ್ದಲಿ ಪೂಜೆಗೆ ಮತ್ತೆ ಅದೇ ಕಾಮಗಾರಿಗೆ ಮತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಚಿವರಾಗಿರುವಂತ ಕೆಎಚ್ ಮುನಿಯಪ್ಪನವರು ಇವತ್ತು ಗುದ್ದಲಿ ಪೂಜೆ ಮಾಡಿರುವಂತದ್ದು ಎಲ್ಲೋ ಒಂದ್ ಕಡೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ
ಗ್ರಾಸ ಆಗಿರುವಂತದ್ದು. ಅಂದ್ರೆ ಶಾಸಕರು ಹೇಳುವ ಮಹೇಶ್, ಇಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ, ಹೌದಾ? ಮತ್ತೆ ಇದ್ರ ಜೊತೆಗೆ 1 ಕೋಟಿ ಅನುದಾನದ ಈ ಒಂದು ಮಳಿಗೆ ಯಾರ ಅವಧಿಯಲ್ಲಿ ಮಂಜೂರಾಗಿತ್ತು ಅನ್ನುವಂತಹ ಪ್ರಶ್ನೆ. ಎಸ್ ರಮ್ಯಾ, ಏನು ಕಳೆದ ವರ್ಷ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಇದ್ರೂ ಸಹ ಇಲ್ಲಿನ ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಏನು ವೆಂಕಟರಮಣಯ್ಯ ಅವರು ಶಾಸಕರಾಗಿ ಇದ್ರು. ಆ ಸಮಯದಲ್ಲಿ ರೇಷ್ಮೆ ಇಲಾಖೆಗೆ ಅಂತೇಳಿ ಈ ಜಾಗವನ್ನ ಗುರುತು ಮಾಡಲಾಗಿರುತ್ತೆ. ಆದ್ರೆ ತದನಂತರ ಇದು ಏನು ದೊಡ್ಡಬಳ್ಳಾಪುರ ತಾಲೂಕಿನಾದ್ಯಂತ ಜವಳಿ ಉದ್ದಿಮೆ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಇದನ್ನ ಜವಳಿ ಏನು ಮಳಿಗೆಗೆ ಅಂತೇಳಿ ಏನು ಹಸ್ತಾಂತರ ಮಾಡಿಸ್ಕೊಂಡು ಶಾಸಕರು ಅಂದ್ರೆ ಈಗಿನ ಧೀರಜ್ ಮುನ್ರಾಜ್ ಅವರು ಹಸ್ತಾಂತರ ಮಾಡಿಸ್ಕೊಂಡು ಬಂದು ಏನು ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಿರುವಂತದ್ದು. ಅವ್ರು ಹೇಳುವಂತದ್ದು ಏನಂದ್ರೆ ಯಾವುದೇ ಕಾಮಗಾರಿಗೆ ಅಂದ್ರೆ ಶಾಸಕರ ಕಾಮಗಾರಿಗೆ ಅವರ ಅನುದಾನದಲ್ಲಿ ಆಗುವಂತ ಯಾವುದೇ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕರೆಯೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಾವು ಈ ಹಿಂದೆನೂ ಸಹ ಏನು ಆಹ್ವಾನ ಸಹ ಕೊಟ್ಟಿದ್ವು. ಆದ್ರೆ ಅವರು ಕಾರಣಾಂತರಗಳಿಂದ ಬರ್ಲಿಕ್ಕೆ ಆಗಿಲ್ಲ ಅಂತೇಳಿ ಈಗ ಸಬೂಬ್ ಕೊಡ್ತಾ ಇರುವಂತದ್ದು. ಇನ್ನೊಂದು ಪ್ರಶ್ನೆ ಏನಂತಂದ್ರೆ ಕಳೆದ ದೇವನಹಳ್ಳಿಯಲ್ಲಿ ಕಳೆದ ಒಂದು 4-5 ತಿಂಗಳ ಹಿಂದೆ 2 ವರ್ಷದ ಸಾಧನ ಸಮಾವೇಶ ಕೂಡ ಆಗಿದೆ ಸಹ. ಅದರಲ್ಲಿ ಶಂಕುಸ್ಥಾಪನೆ ಮಾಡದಂತ ಕಾಮಗಾರಿಗಳಿಗೆ ಅನುದಾನ ಒದಗಿಸ್ತಾ ಇಲ್ಲ ಅಂತೇಳಿ ಶಾಸಕರು ಆರೋಪ ಮಾಡಿದ್ರು. ಇದರ ನಡುವೆ ಜಿಲ್ಲಾ ಸಚಿವರಾಗಿರುವಂತ KH ಮುನಿಯಪ್ಪನವರು ಇಲ್ಲ ಯಾವುದೇ ರೀತಿಯಾದಂತ ಅನುದಾನವನ್ನ ನಾವು ಕಡಿತ ಮಾಡ್ಲಿಲ್ಲ, ಸರ್ಕಾರದಿಂದ ಯಾವುದೇ ಅನುದಾನ ಬಂದ್ರು ಅದು ಸರ್ಕಾರದಿಂದನೇ ಬಂದಿರುತ್ತೆ, ಅವ್ರ ಮನೆಯಿಂದನೂ ತಂದಾಕಿರಲ್ಲ, ನಮ್ಮ ಮನೆಯಿಂದನೂ ತಂದಾಕಿರಲ್ಲ, ಜನಗಳ ಅಭಿವೃದ್ಧಿ ಉದ್ದೇಶದಿಂದ ನಾವು ಏನು ಅನುದಾನ ಒದಗಿಸ್ತೀವಿ. ಈ ನಿಟ್ಟಿನಲ್ಲಿ ಅಧಿಕಾರಿಗಳನ್ನ ಮತ್ತೆ ಏನು ಸ್ಥಳೀಯ ಕಾರ್ಯಕರ್ತರನ್ನೆಲ್ಲ ಎಲ್ಲ ಒಗ್ಗೂಡಿಸ್ಕೊಂಡು ಇಲ್ಲಿನ ಶಾಸಕರು ಮುನ್ನಡಿಬೇಕಂತೇಳಿ ಏನು ಶಾಸಕರ ಎದುರಲ್ಲೇ ಸಚಿವರು ಟಾಂಗ್ ಕೊಟ್ಟಿರುವಂತದ್ದು. ರಮ್ಯಾ. ಓಕೆ ಮಹೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.